ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ದಶಾವತಾರದ ಬಗ್ಗೆ, ಮಹಾವಿಷ್ಣುವು 10 ಅವತಾರಗಳ ಬಗ್ಗೆ ತಿಳಿಯೋಣ. ಇದರಲ್ಲಿ ಮೊದಲನೆಯದಾಗಿ ಮತ್ಸ್ಯಾವತಾರ. ಭಗವಂತ ಮಹಾವಿಷ್ಣು ಮತ್ಸ್ಯಾವತಾರವನ್ನು ಏಕೆ ತಾಳಿದನು ಎಂಬುದರ ಬಗ್ಗೆ ಸಂಪೂರ್ಣ ವಿವರವನ್ನು ತಿಳಿಯೋಣ ಬನ್ನಿ. ಭಗವಂತನಾದ ವಿಷ್ಣುವು ನಾನಾ ರೀತಿಯ ಅವತಾರಗಳನ್ನು ಎತ್ತಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿದ್ದಾರೆ. ಹಾಗೆಯೇ ಭಗವಂತನು ಒಂದು ಅವತಾರ ತಾಳಬೇಕಾದರೆ ಭೂಮಿಯಲ್ಲಿ ಅಥವಾ ಯಾವುದೇ ಗೋಳದಲ್ಲಿ ಆತಂಕ, ಭಯ, ಕ್ರೌರ್ಯ, ಅಧರ್ಮ ತಾಂಡವವಾಡುತ್ತಿರಬೇಕು. ಆ ಸಂದರ್ಭಗಳಲ್ಲಿ ಭಗವಂತನು ಒಂದೊಂದು ಅವತಾರವೆತ್ತಲು ಅಣಿಯಾಗುತ್ತಾನೆ. ಈ ಅವತಾರಗಳ ಕಾಯಕಲ್ಪಕ್ಕೆ ಒಂದಷ್ಟು ಕಾಲಾವಕಾಶ ಬೇಕಾಗುತ್ತದೆ. ಈ ಕಾಲವು ಕಳೆದ ನಂತರವೇ ಸಾಕ್ಷಾತ್ ಮಹಾವಿಷ್ಣುವು ಅವತಾರದ ರೂಪ ತಾಳುತ್ತಾರೆ. ಧರ್ಮ ಸಂರಕ್ಷಿಸುವ ಕಾರ್ಯದಲ್ಲಿ ತೊಡಗುತ್ತಾರೆ. ಇಂಥದ್ದೇ ಒಂದು ಮೊದಲನೆಯ ಅವತಾರ ಮತ್ಸ್ಯಾವತಾರ. ಇದೀಗ ಮತ್ಸ್ಯಾವತಾರದ ಬಗ್ಗೆ ತಿಳಿಯೋಣ. ಇದಕ್ಕೂ ಮೊದಲು ನಾವು ತಿಳಿಯಬೇಕಾಗಿರೋದು ಯುಗಗಳ ಬಗ್ಗೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ 4 ಯುಗಗಳು ಸೇರಿದರೆ ಒಂದು ಮಹಾಯುಗವಾಗುತ್ತದೆ. ಒಂದು ಮಹಾಯುಗ ಪೂರ್ಣವಾದೊಡನೆ ಪ್ರಳಯ ಸಂಭವಿಸಿ ಜೀವಿಗಳೆಲ್ಲ ನಶಿಸಿ ಹೋಗಿ ನಿರ್ಜನವಾಗಿ ಹೋಗುತ್ತದೆ. ನಂತರದ ಕೆಲವು ವರ್ಷಗಳಲ್ಲಿ ಮತ್ತೆ ಸತ್ಯಯುಗ ಆರಂಭವಾಗುತ್ತದೆ. ಇದೊಂದು ಕಾಲಚಕ್ರದಂತೆ. ಒಂದು ಯುಗ ಅಂತ್ಯಗೊಂಡು ಮತ್ತೊಂದು ಯುಗ ಆರಂಭವಾಗುವ ಮಧ್ಯೆ ಕಾಲವನ್ನು ಯುಗಸಂಧಿ ಎಂದು ಕರೆಯುತ್ತಾರೆ. ಈ 4 ಯುಗಗಳು ಬ್ರಹ್ಮನಿಗೆ ಒಂದು ಯುಗವಿದ್ದಂತೆ, ಅಂದರೆ ನಮಗೆ ಒಂದು ದಿನವಿದ್ದಂತೆ. ಬ್ರಹ್ಮನು ಆ ಯುಗದಲ್ಲಿ ನಿದ್ದೆ ಮಾಡುತ್ತಾನೆ. ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಹಯಗ್ರೀವನೆಂಬ ರಾಕ್ಷಸನು ಬ್ರಹ್ಮನಲ್ಲಿದ್ದ ವೇದಗಳನ್ನು ಕದ್ದೊಯ್ಯುತ್ತಾನೆ. ಇದರಿಂದ ಜಗತ್ತು ಸ್ತಬ್ಧವಾಗುತ್ತದೆ. ಇದು ವೇದಗಳಿಲ್ಲದೆ ಭಗವಂತನು ಜಗತ್ತನ್ನು ನಡೆಸುವುದು ದುಸ್ಸಾಧ್ಯದ ಮಾತು. ಅದನ್ನರಿತೇ ಹಯಗ್ರೀವನೆಂಬ ರಾಕ್ಷಸನು ವೇದಗಳನ್ನು ಕದ್ದು ಸಮುದ್ರದಲ್ಲಿ ಬಚ್ಚಿಡುತ್ತಾನೆ. ಇದರಿಂದ ಸಾಕ್ಷಾತ್ ಮಹಾವಿಷ್ಣುವು ಮತ್ಸ್ಯಾವತಾರವನ್ನು ತಾಳಿ ಸಮುದ್ರಕ್ಕೆ ಇಳಿಯುತ್ತಾರೆ. ಹಾಗೆಯೇ ಹಯಗ್ರೀವನೊಟ್ಟಿಗೆ ಯುದ್ಧವನ್ನು ಮಾಡಿ ಹಯಗ್ರೀವನನ್ನು ಸಂಹರಿಸಿ ವೇದಗಳನ್ನು ಮತ್ತೆ ಹಿಂತಿರುಗಿ ತರುತ್ತಾರೆ. ಬ್ರಹ್ಮನಿಗೆ ಆ ವೇದಗಳನ್ನು ಒಪ್ಪಿಸಿ ಮತ್ತೆ ತಮ್ಮ ಪರಿಪಾಲನೆಯಲ್ಲಿ ತೊಡಗಿಕೊಳ್ಳುವಂತೆ ಸೂಚಿಸುತ್ತಾರೆ. ಇದರೊಂದಿಗೆ ಬ್ರಹ್ಮದೇವನು ವೇದಗಳನ್ನಿಟ್ಟುಕೊಂಡು ಮತ್ತೆ ಜಗತ್ತನ್ನು ಮುನ್ನಡೆಸುತ್ತಾ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಇದರಿಂದ ಜಗತ್ತು ಮತ್ತೆ ಸೃಷ್ಟಿ ಎರಡೂ ಮೊದಲಿನಂತೆ ಚಲಿಸಲಾರಂಭಿಸುತ್ತವೆ. ಇದರೊಂದಿಗೆ ಮತ್ಸ್ಯಾವತಾರ ಸಮಾಪ್ತಿಯಾಯಿತು ಎಂದು ಹೇಳಲು ಸಂತೋಷಪಡುತ್ತೇನೆ. ಹರಿಹರ ಬ್ರಹ್ಮರು ತ್ರಿಮೂರ್ತಿಗಳಿದ್ದಂತೆ. ಈ ತ್ರಿಮೂರ್ತಿಗಳಲ್ಲಿ ಮೊದಲನೆಯದಾಗಿ ಬ್ರಹ್ಮರು ಸೃಷ್ಟಿಯನ್ನು ಸೃಷ್ಟಿಸುತ್ತಾರೆ. ಹಾಗೆಯೇ ಪರಶಿವನು ಸೃಷ್ಟಿಯನ್ನು ಚಲಿಸಲಾರಂಭಿಸುತ್ತಾರೆ. ಹಾಗೆಯೇ ಮಹಾವಿಷ್ಣು ಇದಕ್ಕೆ ಅಂತ್ಯ ಹಾಡುತ್ತಾರೆ. ಈ ಮೂವರ ಸೃಷ್ಟಿಯೇ ನಮ್ಮ ಖಗೋಳ, ಭೂಲೋಕ, ಸ್ವರ್ಗಲೋಕ, ಪಾತಾಳ ಲೋಕ, ಹೀಗೆ ಎಲ್ಲ ಲೋಕಗಳು ಈ ಮೂವರ ಅಪಿಮುಷ್ಟಿಯಲ್ಲಿಯೇ ಇರುತ್ತದೆ. ಹಾಗೆಯೇ ಕಾಲಕಾಲಕ್ಕೆ ಮಳೆ ಬೆಳೆಗಳು, ಜನ ಜಾನುವಾರುಗಳು ದೇಶವನ್ನು ಸುಭಿಕ್ಷವಾಗಿರುವಂತೆ ನೋಡಿಕೊಳ್ಳುವ ಹೊಣೆ ಈ ತ್ರಿಮೂರ್ತಿಗಳದ್ದು. ಎಲ್ಲಿ ಅಹಂಕಾರ ಜಾಸ್ತಿಯಾಗುವುದೋ, ಎಲ್ಲಿ ಅನ್ಯಾಯ ಅಕ್ರಮಗಳು ಎಲ್ಲ ಜಾಸ್ತಿಯಾಗುವುದೋ ಅಂತಹ ಸಂದರ್ಭದಲ್ಲಿ
ಯಾವ ಯಾವ ಕಾಲಕ್ಕೆ ಯಾವ ಯಾವ ಅವತಾರ ತಾಳಬೇಕೆನ್ನುವ ತೀರ್ಮಾನವನ್ನು ಸಾಕ್ಷಾತ್ ಭಗವಂತನಾದ ಮಹಾವಿಷ್ಣುವು ಆ ಅವತಾರವನ್ನು ತಾಳಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸುವ ಕಾರ್ಯದಲ್ಲಿ ತೊಡಗುತ್ತಾರೆ. ಹಾಗೆಯೇ ಎರಡನೇ ಅವತಾರವಾದ ಕೂರ್ಮಾವತಾರದ ಬಗ್ಗೆ ತಿಳಿಯೋಣ ಬನ್ನಿ. ಸತ್ಯಯುಗದಲ್ಲಿ ದೂರ್ವಾಸ ಮುನಿಗಳು ದೇವಿ ಪ್ರಸಾದಿಸಿರುವ ಹೂಮಾಲೆಯನ್ನು ಪ್ರಸಾದದಂತೆ ಸ್ವೀಕರಿಸಿ ಹೋಗುತ್ತಿರುವಾಗ ಇಂದ್ರ ಐರಾವತದಲ್ಲಿ ಕುಳಿತು ಎದುರಿಗೆ ಬರುತ್ತಿರುತ್ತಾನೆ. ಇಂದ್ರನು ಅದಾಗಲೇ ಒಬ್ಬ ರಾಕ್ಷಸನನ್ನು ಸಂಹರಿಸಿದ ಮದದ ಅಹಂಕಾರ ಇಂದ್ರನಿಗೆ ಇನ್ನೂ ಇಳಿದಿರಲಿಲ್ಲ. ಇದೇ ಸಂದರ್ಭದಲ್ಲಿ ದೂರ್ವಾಸ ಮುನಿಗಳು ಎದುರಾದದ್ದು. ಮುನಿಗಳು ಇಂದ್ರನಿಗೆ ಹೂಮಾಲೆಯನ್ನು ಸಮರ್ಪಿಸಿದರು. ಇಂದ್ರನು ಆ ಹೂಮಾಲೆಯನ್ನು ತನ್ನ ಐರಾವತದ ಕೊರಳಿಗೆ ಹಾಕುತ್ತಾನೆ. ಆದರೆ ಆ ಹೂಮಾಲೆಯಿಂದ ಕಿರಿಕಿರಿಯಾದ ಐರಾವತ ಹೂಮಾಲೆಯನ್ನು ಕಿತ್ತೆಸೆದು ಅದನ್ನು ತುಳಿದು ನೆಲದಲ್ಲಿ ಹೊಸಕ್ಕೆ ಹಾಕಿಬಿಡುತ್ತದೆ. ಇದರಿಂದ ಸಿಟ್ಟಾದ ದೂರ್ವಾಸರು ಇಂದ್ರದೇವರೆಂದು ತಾನೇ ಈ ಗರ್ವ, ಇಂದಿನಿಂದ ಈ ದೈವತ್ವ ನಶಿಸಲಿ ಎಂದು ಶಾಪ ನೀಡುತ್ತಾರೆ. ಇದರ ಪ್ರತಿಫಲವಾಗಿ ದೇವತೆಗಳ ಬಲ ಕ್ಷೀಣಿಸುತ್ತದೆ. ತಮ್ಮ ಬಲ ಕ್ಷೀಣಿಸುವುದನ್ನು ಕಂಡು ಪರಿಹಾರಕ್ಕಾಗಿ ಬ್ರಹ್ಮನಿಂದ ಮೊರೆ ಹೋಗುತ್ತಾರೆ. ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ಸಾಕ್ಷಾತ್ ವಿಷ್ಣುವೇ ಪರಿಹಾರ ನೀಡಲು ಸಾಧ್ಯ ಎಂದು ಬ್ರಹ್ಮದೇವರು ತಿಳಿಸುತ್ತಾರೆ. ಆಗ ಎಲ್ಲರೂ ವಿಷ್ಣುವಿನ ಮೊರೆ ಹೋಗುತ್ತಾರೆ. ಈ ಸಂದರ್ಭದಲ್ಲಿ ಭಗವಂತನು ನಿಮ್ಮ ಅಮರತ್ವ ಮರಳಿ ತರಲು ಅಮೃತವೇ ಬೇಕು. ಇದಕ್ಕಾಗಿ ಕೇವಲ ನಿಮ್ಮಿಂದ ಸಾಧ್ಯವಿಲ್ಲ. ನೀವು ದೇವತೆಗಳೆಲ್ಲರೂ ಒಟ್ಟಾಗಿ ರಾಕ್ಷಸರನ್ನು ಸಂತೃಪ್ತಪಡಿಸಿ ಇದರೊಟ್ಟಿಗೆ ರಾಕ್ಷಸರನ್ನು ಓಲೈಸಿ ಅಮೃತವನ್ನು ಸಮನಾಗಿ ಹಂಚಿಕೊಳ್ಳುವಂತೆ ಮಾತಾಡುವ ಮೂಲಕ ರಾಕ್ಷಸರನ್ನು ಈ ಕಾರ್ಯಕ್ಕೆ ತೆಗೆದುಕೊಂಡಾಗ ಮಾತ್ರ ನಿಮಗೆ ಅಮೃತ ದೊರಕುತ್ತದೆ ಎಂದು ಮಹಾವಿಷ್ಣು ತಿಳಿಸುತ್ತಾರೆ. ಹಾಗೆಯೇ ವಿಂಧ್ಯ ಪರ್ವತವನ್ನು ಇಟ್ಟು ಇದಕ್ಕೆ ವಾಸುಕಿಯನ್ನು ಹಗ್ಗವಾಗಿ ಸುತ್ತಿ ಇದಕ್ಕೂ ಮೊದಲು ರಾಕ್ಷಸರಿಗೆ ವಿಷಯ ತಿಳಿಸಿ ಅಮೃತ ದೊರೆತರೆ ಇಬ್ಬರು ಸರಿಸಮಾನವಾಗಿ ತೆಗೆದುಕೊಳ್ಳುವ ನಿರ್ಧಾರ ಮಾಡಿ ಬಾಲದ ಕಡೆ ರಾಕ್ಷಸರು ಹಾಗೂ ತಲೆಯ ಕಡೆ ದೇವತೆಗಳು ಸೇರಿ ಸಮುದ್ರ ಮಂಥನ ಮಾಡಲು ಪ್ರಾರಂಭಿಸುತ್ತಾರೆ. ಸ್ವಲ್ಪ ಹೊತ್ತಿನಲ್ಲಿಯೇ ರಾಕ್ಷಸರಿಗೆ ಏನೋ ಜ್ಞಾನೋದಯವಾದಂತಾಗಿ ದೇವತೆಗಳೊಂದಿಗೆ ನೀವು ತಲೆಯ ಕಡೆ ಇರಬೇಕು, ನಾವು ಬಾಲದ ಕಡೆ ಇರಬೇಕೇ, ಅದೆಂದಿಗೂ ಆಗದು ಎಂದು ದಿಕ್ಕನ್ನು ಬದಲಿಸಿ ರಾಕ್ಷಸರು ತಲೆಯ ಕಡೆ ಹೊರಡುತ್ತಾರೆ. ದೇವತೆಗಳನ್ನು ಬಾಲದೆಡೆಗೆ ತಳ್ಳುತ್ತಾರೆ. ಹಾಗೆಯೇ ಇಬ್ಬರು ಮಂಥನ ನಡೆಸುವ ಸಂದರ್ಭದಲ್ಲಿ ವಾಸುಕಿಗೆ ಬಹಳ ನೋವಾಗಿ ಸ್ವಲ್ಪ ವಿಷವನ್ನು ಕಾರಿ ಒಂದಷ್ಟು ರಾಕ್ಷಸರು ಸಾಯುತ್ತಾರೆ. ಇದೇ ಸಂದರ್ಭದಲ್ಲಿ ದೇವತೆಗಳಿಗೆ ಯಾವುದೇ ತೊಂದರೆಯಾಗದಂತೆ ಸಾಕ್ಷಾತ್ ಪರಶಿವನು ಬಂದು ಆ ಹಾಲವನ್ನು ಕುಡಿಯುತ್ತಾರೆ. ಇದನ್ನು ಮನಗಂಡ ಪಾರ್ವತೀದೇವಿಯು ಸಾಕ್ಷಾತ್ ಶಿವನ ಕಂಠವನ್ನು ಹಿಡಿದು ಹಾಲಾಹಲವು ಕಂಠದಲ್ಲಿಯೇ ಉಳಿಯುವಂತೆ ಮಾಡುತ್ತಾರೆ. ಇದರಿಂದ ಶಿವನಿಗೆ ನೀಲಕಂಠನೆಂಬ ಬಿರುದು ಬಂದಿದೆ. ಇದರೊಂದಿಗೆ ಮತ್ತೆ ಸಮುದ್ರ ಮಂಥನ ಪ್ರಾರಂಭಿಸುತ್ತಾರೆ. ಆದರೆ ಈ ಸಂದರ್ಭದಲ್ಲಿ ಮಂದಾರ ಪರ್ವತವು ಮುಳುಗಲು ಪ್ರಾರಂಭಿಸುತ್ತದೆ. ಇದನ್ನರಿತ ಮಹಾವಿಷ್ಣುವು ಆಮೆಯ ರೂಪದಲ್ಲಿ ಅಂದರೆ ಕೂರ್ಮಾವತಾರವನ್ನು ತಾಳಿ ಪರ್ವತವನ್ನು ತಮ್ಮ ಮೇಲೆ ಇಟ್ಟು ಪರ್ವತ ಮೇಲಿರುವಂತೆ ನೋಡಿಕೊಂಡು ಸಮುದ್ರ ಮಂಥನಕ್ಕೆ ಸಹಾಯ ಮಾಡುತ್ತಾರೆ. ಇದರಿಂದ ಅಮೃತವು ದೊರೆತು ಮಹಾವಿಷ್ಣುವು ಮೋಹಿನಿ ಅವತಾರವನ್ನು ತಾಳಿ ರಾಕ್ಷಸರನ್ನು ಏಮಾರಿಸುವ ಸಂದರ್ಭದಲ್ಲಿ ದೇವತೆಗಳು ಅಮೃತವನ್ನು ಕುಡಿಯುತ್ತಾರೆ. ಇದರಿಂದ ಈ ಮೋಹಿನಿಯ ಅವತಾರದ ಬಗ್ಗೆ ಶಿವನು ಕಂಡು ಮೋಹಿತನಾಗಿ ಇದರಿಂದ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಕಥೆಯು ಪ್ರಾರಂಭವಾಗುತ್ತದೆ. ಅದು ಒಂದೆಡೆ ಇರಲಿ, ಶಿವಪುರಾಣದಲ್ಲಿ ಬರುವ ಕಥೆ ಅದು. ಇಲ್ಲಿಗೆ ಕೂರ್ಮಾವತಾರದ ಕಥೆ ಮುಗಿಯುತ್ತದೆ ಎಂದು ಹೇಳಲು ಹರ್ಷಿಸುತ್ತೇನೆ. ಯಾವ ಯಾವ ಸಂದರ್ಭದಲ್ಲಿ ದೇವತೆಗಳಿಗೆ ಕಷ್ಟ ಒದಗಿ ಬರುತ್ತದೋ
ಯಾವ ಸಂದರ್ಭದಲ್ಲಿ ಪ್ರಜೆಗಳಿಗೆ ತೊಂದರೆಯಾಗುತ್ತದೋ ಅಂತಹ ಸಂದರ್ಭಗಳಲ್ಲಿ ಸಾಕ್ಷಾತ್ ಭಗವಂತನು, ಮಹಾವಿಷ್ಣುವಾದ ಭಗವಂತನು ಒಂದೊಂದು ಅವತಾರಗಳನ್ನು ತಾಳುತ್ತಾರೆ. ಈ ಅವತಾರ ವರಾಹ ಅವತಾರ. ವರಾಹ ಅವತಾರದ ಬಗ್ಗೆ ತಿಳಿಯೋಣ ಬನ್ನಿ. ಬ್ರಹ್ಮನ ಪುತ್ರದ್ವಯರಾದ ಕನಕ, ಸನಾತನ, ಸನಂದ, ಸನತ್ಕುಮಾರರು ವಿಷ್ಣುವನ್ನು ಕಾಣಲು ವೈಕುಂಠಕ್ಕೆ ಬರುತ್ತಾರೆ. ಇಲ್ಲಿ ದ್ವಾರಪಾಲಕರಾದ ಜಯ ವಿಜಯರು ಅವರ ಪ್ರವೇಶಕ್ಕೆ ಅವಕಾಶ ನೀಡದ ಕಾರಣ ಕೋಪಗೊಂಡ ಬ್ರಹ್ಮಪುತ್ರರು ನಮ್ಮ ಈ ವಿಷ್ಣುವನ್ನು ನೋಡುವ ಕಾರ್ಯಕ್ಕೆ ಅವಕಾಶ ನೀಡದ ಕಾರಣ ನಿಮ್ಮನ್ನು ವೈಕುಂಠದಿಂದ 7 ಜನ್ಮಗಳು ದೂರವಿರುವಂತೆ ಶಾಪ ನೀಡುತ್ತೇವೆ ಎಂದು ಶಪಿಸುತ್ತಾರೆ. ಇದರಿಂದ ನೊಂದ ಜಯರು ವಿಷ್ಣುವಿನ ಮೊರೆ ಹೋಗುತ್ತಾರೆ. ಇದನ್ನು ಕೇಳಿದ ಮಹಾವಿಷ್ಣುವು ಬ್ರಹ್ಮಪುತ್ರರ ಶಾಪವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನೀವು ನನ್ನ ಭಕ್ತರಾಗಿ 7 ಜನ್ಮ ದೂರಾಗುತ್ತೀರೋ ಅಥವಾ ಶತ್ರುಗಳಾಗಿ 3 ಜನ್ಮ ದೂರವಿರುತ್ತೀರೋ ಎಂಬ ಪ್ರಶ್ನೆಗೆ ಜಯ ವಿಜಯರು, ಪ್ರಭು, ನಿಮ್ಮನ್ನಗಲಿ ನಾವು 7 ಜನ್ಮಗಳಲ್ಲೂ ದೂರವಿರಲು ಸಾಧ್ಯವಿಲ್ಲ. ಆದ್ದರಿಂದ ಶತ್ರುಗಳಾಗಿ 3 ಜನ್ಮ ಮಾತ್ರ ದೂರವಿರುತ್ತೇವೆ ಎನ್ನುತ್ತಾರೆ. ಈ ಜಯ ವಿಜಯರು ಮುಂದಿನ ಜನ್ಮದಲ್ಲಿ ಹಿರಣ್ಯಕಶಿಪುವಾಗಿ ಹಿರಣ್ಯಾಕ್ಷರಾಗಿ ಜನಿಸುತ್ತಾರೆ. ಲೋಕವನ್ನೆಲ್ಲ ಅಲ್ಲೋಲ ಕಲ್ಲೋಲವೆಸಗುತ್ತಾ ಅತ್ಯಾಚಾರ ಅನಾಚಾರ ಮಾಡುತ್ತಾ ಕ್ರೂರಿಗಳಂತೆ ಎಲ್ಲರನ್ನು ಕತ್ತರಿಸಿ ಕ್ರೌರ ಮೆರೆಯುತ್ತಾರೆ. ಅಧರ್ಮ ತಾಂಡವವಾಡುತ್ತದೆ. ಕ್ರೌರ್ಯ ಗರ್ವದಿಂದ ನಿಲ್ಲುತ್ತದೆ. ನಭೋಮಂಡಲ ನಡುಗಿ ಹೋಗುತ್ತದೆ. ದೇವರಿಗೆ ದಾರಿ ಕಾಣದೆ ವಿಷ್ಣುವಿನ ಮೊರೆ ಹೋಗುತ್ತಾರೆ. ಮೊದಲು ರಾಕ್ಷಸರ ಪರಿಚಯ ತಿಳಿಯೋಣ. ಭೂಲೋಕದಲ್ಲಿ ಕಶ್ಯಪ ಮುನಿಗಳಿದ್ದರು. ಇವರಿಗೆ ದಿತಿ, ಅತಿಥಿ ಎಂಬ 2 ಹೆಂಡತಿಯರಿದ್ದರು. ಒಂದು ದಿನ ದಿತಿಗೆ ಶೃಂಗಾರದ ಮೇಲೆ ಬಯಕೆಯಾಗಿ ಆ ಸಂದರ್ಭದಲ್ಲಿ ಕಶ್ಯಪ ಮುನಿಗಳು ದಿತಿಗೆ ಇದು ರಮಿಸಲು ಸೂಕ್ತ ಸಮಯವಲ್ಲವೆಂದರೂ ಛಲ ಬಿಡದೆ ದಿತಿ ಶೃಂಗಾರಕ್ರೀಡೆ ಮುಂದುವರಿಸುತ್ತಾರೆ. ಆ ಸಂದರ್ಭದಲ್ಲಿ ಜನಿಸಿದ ಪುತ್ರರೇ ಈ ರಾಕ್ಷಸ ಪುತ್ರರು. ಈ ರಾಕ್ಷಸರಿಗೆ ಪಾಲಕರು ಎಲ್ಲ ಲೋಕಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಳ್ಳುವಂತೆ ಪ್ರಚೋದಿಸುತ್ತಾರೆ. ಬಾಲಕನಾಗಿದ್ದಾಗಿನಿಂದಲೂ ಇದನ್ನೇ ಪ್ರಚೋದಿಸುತ್ತಾ ಬರುತ್ತಾ ಇರುತ್ತಾರೆ. ಅದರಂತೆ ಹಿರಣ್ಯಾಕ್ಷನು ಬ್ರಹ್ಮನನ್ನು ಕುರಿತು ತಪಸ್ಸನ್ನಾಚರಿಸಿ ಈ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಏನು ಹೊರಬೇಕು ಕೇಳಿಕೊ ಎಂದಾಗ ಎಲ್ಲ ಪ್ರಾಣಿ ಪಕ್ಷಿಗಳು, ಮನುಷ್ಯ, ದೇವರುಗಳು ಎಲ್ಲರ ಬಗ್ಗೆ ತನಗೆ ಸಾವು ಬರದಂತೆ ವರ ಪಡೆಯುತ್ತಾನೆ. ಆದರೆ ಹಂದಿಯ ಹೆಸರನ್ನು ಮಾತ್ರ ಬ್ರಹ್ಮನಿಗೆ ತಿಳಿಸುವುದಿಲ್ಲ. ಇದರಿಂದ ಭಗವಂತನು ವರವನ್ನು ನೀಡಿ ಅಂತರ್ಧಾನನಾಗುತ್ತಾನೆ. ಇದರಿಂದ ಹಿರಣ್ಯಾಕ್ಷನು ಬಹಳ ಅಹಂಕಾರದಿಂದ ಎಲ್ಲ ಮುನಿಗಳನ್ನು ಕಾಟ ಕೊಡುತ್ತಾ ಹಾಗೆ ಅವರ ಯಜ್ಞ ಯಾಗಾದಿಗಳನ್ನು ಕೆಡಿಸುತ್ತಾ ಬರುತ್ತಾನೆ. ಇದರೊಂದಿಗೆ ಮುನಿಗಳು, ದೇವತೆಗಳೆಲ್ಲರೂ ಭಗವಂತ ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ. ಇದರಿಂದ ಭಗವಂತನು ವರಾಹ ರೂಪ ತಾಳುತ್ತಾನೆ. ಈ ವರಾಹ ರೂಪವನ್ನು ತಾಳಿ ಭಗವಂತನು ಹಿರಣ್ಯಾಕ್ಷನೊಂದಿಗೆ ಯುದ್ಧಕ್ಕಿಳಿಯುತ್ತಾನೆ. ಹಾಗೆ ಒಬ್ಬರಿಗೊಬ್ಬರು ಬಡಿದಾಡುತ್ತಾ ಹೊಡೆದಾಡುತ್ತಾ ಹಿರಣ್ಯಾಕ್ಷನನ್ನು ಸಾಕ್ಷಾತ್ ಮಹಾವಿಷ್ಣು ಭಗವಂತನು ವರಾಹ ರೂಪದಿಂದ ಹಿರಣ್ಯಾಕ್ಷನನ್ನು ಮದಿಸುತ್ತಾನೆ. ಇಲ್ಲಿಗೆ ವರಾಹ ರೂಪದ ಕಥೆಯು ಅಂತ್ಯವಾಯಿತೆಂದು ತಿಳಿಸಲು ಹರ್ಷಿಸುತ್ತೇನೆ. ಇಲ್ಲಿಗೆ ದಶಾವತಾರದ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರದ ಬಗ್ಗೆ ತಿಳಿದಿದ್ದೀರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಜೈ ಹಿಂದ್, ಜೈ ಕರ್ನಾಟಕ.